ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅ ಲೈವ್. ಸೊ ನಿಮಗೆ ಗೊತ್ತಿರೋ ಹಾಗೆ ನನ್ನ ಹಳೆ ವಿಡಿಯೋನ ನೀವು ನೋಡಿದರೆ ನನ್ನ ಗೋಪ್ರೋ ಮೌಂಟ್ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇಲ್ಲ. ಪ್ಲಸ್ ಅದು ಯಾಕಂದರೆ ಸಿಕ್ಕಾಪಟ್ಟೆ ಫ್ಲಿಮ್ಸಿ ಇತ್ತು, ಅಲ್ಲಾಡ್ತಿತ್ತು. ಸೊ ಆಫ್ ರೋಡ್ ಹೋದಾಗ ಕಟ್ಟಾಗ್ಬೋದು ಅಂತ ನಂಗೆ ಸಿಕ್ಕಾಪಟ್ಟೆ ಭಯ ಇತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ಅದಕ್ಕೆ ಇವಾಗ ಕಂಪ್ಲೀಟ್ಲಿ ಹೊಸ ಅಡ್ಯಾಪ್ಟರ್ ಡಿಸೈನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಆ್ಯಕ್ಚುಲಿ ಹಳೆ ವೀಡಿಯೋಲ್ಲೇ. ಸೊ ಇವಾಗ ಆ ಸಮಯ ಬಂದಿದೆ. ಸೊ ನಾನು ಯಾವ ಥರ ಡಿಸೈನ್ ಮಾಡ್ತೀನಿ, ಏನು ಮೆಥಡ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಬೇಸಿಕ್ಲಿ ಇವಾಗ ನನ್ನ ತಲೆಯಲ್ಲಿ ಎರಡು ಮೇನ್ ಐಡಿಯಾ ಇದೆ, ಓಕೆನಾ. ಒಂದು ಕಂಪ್ಲೀಟ್ಲಿ ಕ್ಯಾಡ್ ಮಾಡಲಿಂಗಲ್ಲೇ ಮಾಡೋದು, ಇನ್ನೊಂದು ತುಂಬ ಯೂನಿಕ್ ಇದೆ. ಅದು ಪ್ರಾಬಬ್ಲಿ ಪಾರ್ಟ್ 2 ಅಂತ ಈ ವಿಡಿಯೋ ಬಿಡ್ತೀನಿ, ಯಾಕಂದರೆ ಒಂದರಲ್ಲೇ ಮಾಡಿದ್ರೆ ಸಿಕ್ಕಾಪಟ್ಟೆ ಉದ್ದ ಆಗೋಗುತ್ತೆ. ಸೊ ದಿಸ್ ಈಸ್ ದ ಪಾರ್ಟ್ 1 ವಿಡಿಯೋ ವೇರ್ ಐ ವಿಲ್ ಬಿ ಯೂಸಿಂಗ್ ದ ಫಸ್ಟ್ ಟೆಕ್ನಿಕ್. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಇದು ಕಂಪ್ಲೀಟ್ಲಿ ನ್ಯೂ ಮೆಥಡ್ ನಾನು ಟ್ರೈ ಮಾಡ್ತಿರೋದು. ಸೊ ಏನು ಆ ಮೆಥಡು ಅಂತ ನೋಡೋಣ ಬನ್ನಿ. ಸೊ ಬೇಸಿಕ್ಲಿ ಹೆಲ್ಮೆಟ್ ಇಲ್ಲಿದೆ ಆ್ಯಂಡ್ ಯೂಸಿಂಗ್ ದಿಸ್ ಸ್ಟೇಟ್ ಆಫ್ ದಿ ಆರ್ಟ್ ಮಷೀನ್ ನಾನೇನು ಮಾಡ್ತೀನಿ ಅಂದರೆ ಈ ಕಂಪ್ಲೀಟ್ ಕಾಂಟೋರ್ನ 3D ಸ್ಕ್ಯಾನ್ ಮಾಡ್ತೀನಿ. ಸೊ ಬೇಸಿಕ್ಲಿ 3D ಸ್ಕ್ಯಾನಿಂಗ್ ಅಂದರೆ ಏನು ಅಂದರೆ, ವಿತ್ ದ ಹೆಲ್ಪ್ ಆಫ್ ದಿಸ್ ಮಷೀನ್ ನಾನು ಇದನ್ನು ಸ್ಕ್ಯಾನ್ ಮಾಡಿದಾಗ ಈ ಮೆಷೀನಲ್ಲಿ ಒಂದು ಕ್ಯಾಮ್ರಾ ಮತ್ತು IR ಸೆನ್ಸರ್ಸ್ ಇರುತ್ತೆ. ಸೊ ಅದು ಕ್ಯಾಡ್ ಸಾಫ್ಟ್ವೇರಲ್ಲಿ ಈ ಇಡೀ ಹೆಲ್ಮೆಟ್ನ ಆ್ಯಸ್ ಅ ಪಾರ್ಟ್ ಆಫ್ ಅ ಪಾಯಿಂಟ್ ಕ್ಲೌಡ್, ಅಂದರೆ ಇದರಲ್ಲಿರೋ ಕೋಟ್ಯಾಂತರ ಡೇಟಾನ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಿ ಅದು ಸಾಫ್ಟ್ವೇರ್ಗೆ ಇಂಪೋರ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ದಿಸ್ ಇಸ್ ದ 3D ಸ್ಕ್ಯಾನರ್, ಓಕೆನಾ. ಸೊ ಬೇಸಿಕ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಿರಂಗೆ ಇಲ್ಲೊಂದು ಕ್ಯಾಮ್ರಾ ಇದೆ ಆ್ಯಂಡ್ ಹಿಯರ್ ದೇರ್ ಇಸ್ ಅನ್ IR ಸೆನ್ಸರ್. ಸೊ ಬೇಸಿಕ್ಲಿ ದಿಸ್ ಎಮಿಟ್ಸ್ ಲೇಸರ್. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಇದನ್ನು ಯಾವುದೇ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡ್ತೀವೋ ಅದು ಆ ಆಬ್ಜೆಕ್ಟ್ನ ಇಟ್ ಕನ್ವರ್ಟ್ಸ್ ಇಟ್ ಇಂಟು ಅ ಸೆಟ್ ಆಫ್ ಪಾಯಿಂಟ್ಸ್ ಆ್ಯಂಡ್ ಅದನ್ನು ಈ ಕ್ಯಾಡ್ ಸಾಫ್ಟ್ವೇರ್ಗೆ ಅದು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ನಾನು ಆ್ಯಸ್ ಅ ಪಾಯಿಂಟ್ ಕ್ಲೌಡ್ ನನ್ನ ಕ್ಯಾಡ್ ಸಾಫ್ಟ್ವೇರ್ಗೆ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನನ್ನ ಹೆಲ್ಮೆಟಲ್ಲಿ ಎಕ್ಸಾಕ್ಟ್ಲಿ ಏನು ಕಾಂಟೋರ್ ಇರುತ್ತೋ ಆ ಕಾಂಟೋರ್ನ ಇಟ್ಕೊಂಡು ನನ್ನದೇ ಪರ್ಸ್ನಲ್ ಒಂದು GoPro ಮೌಂಟ್ನ ನಾನು ಡಿಸೈನ್ ಮಾಡ್ಬೋದು. ಸೊ ನಿಮ್ಗೆ ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು, ಬನ್ನಿ ಡೈರೆಕ್ಟಾಗಿ ನಾನು ಕ್ಯಾಡ್ ಸಾಫ್ಟ್ವೇರಲ್ಲಿ ತೋರಿಸ್ತೀನಿ ಆ್ಯಂಡ್ ಇದು ಹೆಂಗೆ ವರ್ಕ್ ಆಗುತ್ತೆ ಮೆಷಿನ್ ಅಂತ ಕೂಡ ತೋರಿಸ್ತೀನಿ. ಸೊ ಫಸ್ಟ್ ಬೇಸಿಕ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಇದು ಟೇಬಲ್ ಆಯಿತಾ, ಈ ಟೇಬಲ್ ಮೇಲೆ ನಾನು ಹೆಲ್ಮೆಟ್ ಇಟ್ಬಿಟ್ಟು ಸ್ಕ್ಯಾನ್ ಮಾಡ್ತಿದ್ದೀನಿ. ಸೊ ಬೇಸಿಕ್ಲಿ ಆ ಕ್ಯಾಡ್ ಸಾಫ್ಟ್ವೇರಲ್ಲಿ ಈ ಟೇಬಲ್ ಎಲ್ಲಿದೆ ಅಂದರೆ ಈ ಪ್ಲೇನ್ ಎಲ್ಲಿದೆ ಅಂತ ನಾನು ಡಿಫೈನ್ ಮಾಡಬೇಕು. ಸೊ ಫಸ್ಟ್ ನಾನು ಈ ಪ್ಲೇನ್ ಎಲ್ಲಿದೆ ಅಂತ ಅಲ್ಲಿ ಡಿಫೈನ್ ಮಾಡ್ತೀನಿ, ಆಮೇಲೆ ನಾನು ಹೆಲ್ಮೆಟ್ ಇದ್ರ ಮೇಲೆ ಇಟ್ಬಿಟ್ಟು ಇಡೀ ಹೆಲ್ಮೆಟ್ದು ಸ್ಕ್ಯಾನ್ ಮಾಡ್ತೀನಿ. ಸೊ ಇವಾಗ ಪ್ಲೇನ್ ಕ್ರಿಯೇಟ್ ಮಾಡಾಯಿತು. ನೆಕ್ಸ್ಟು ಹೆಲ್ಮೆಟ್ನ ಅದ್ರ ಮೇಲೆ ಇಟ್ಬಿಟ್ಟು ಸ್ಕ್ಯಾನ್ ಮಾಡೋಣ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ಹೆಲ್ಮೆಟ್ ಒಂದು ಕಡೆ ಫಿಕ್ಸ್ ಆದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಮೂವ್ ಮಾಡಬಾರ್ದು, ಅವಾಗ ಸ್ಕ್ಯಾನ್ ಅಕ್ಯುರೇಟಾಗಿ ಬರಲ್ಲ. ಹೆಲ್ಮೆಟ್ನ ಸ್ಕ್ಯಾನ್ ಮಾಡಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಪಾಯಿಂಟ್ ಕ್ಲೌಡ್ ಏನು ಬಂದಿದೆಯೋ ಅದನ್ನು ತೆಗೆದು STL ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿಕೊಂಡು ನನ್ನ ಕ್ಯಾಡ್ ಸಾಫ್ಟ್ವೇರ್ಗೆ ಇಂಪೋರ್ಟ್ ಮಾಡ್ಕೊತೀನಿ. ಸೊ ಬೇಸಿಕ್ಲಿ ಇವಾಗ ಕ್ಯಾಡ್ ಡಿಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದನ್ನು ಸ್ಲೈಸ್ ಮಾಡಬೇಕು. ಸೊ ಸ್ಲೈಸಿಂಗ್ ಅಂತ ಏನು ಅಂತ ಹೇಳಿದ್ರೆ, ಈಗ 3D ಪ್ರಿಂಟ್ ಮಾಡಬೇಕಾದ್ರೆ ಅದು ಲೇಯರ್ ಬೈ ಲೇಯರ್ ಒಂದಾದ್ಮೇಲೆ ಒಂದು ಪ್ರಿಂಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದಕ್ಕೆ ಬೇಸಿಕ್ಲಿ ಏನು ಅಂದರೆ, ನಾವು ಇದನ್ನು ಒಂದು ಸಾಫ್ಟ್ವೇರ್ ಅಪ್ಲೋಡ್ ಮಾಡಿಬಿಟ್ಟು ಒಂದು ಚಾಕು ತೊಗೊಂಡು ಅದನ್ನು ಹಾರಿಸಾಂಟಲ್ ಲೇಯರ್ಸ್ಗೆ ಹೆಚ್ಚಂಗೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ನಾವೇನು ಮಾಡಬೇಕಾಗಿಲ್ಲ, ಎಲ್ಲವುದು ಕಂಪ್ಲೀಟ್ಲಿ ಆಟೋಮೇಟೆಡ್. ಸೊ ಇವಾಗ ಅಲ್ಟಿಮೇಟರ್ ಕ್ಯೂರಾ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಆ ಸಾಫ್ಟ್ವೇರ್ಗೆ ನಾನು ಕ್ಯಾಡ್ ಇದು STL ಫೈಲ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಸ್ಲೈಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಬೇಸಿಕ್ಲಿ ಇದೇ ಕ್ಯೂರಾ ಸಾಫ್ಟ್ವೇರು. ಸೊ ಬೇಸಿಕ್ಲಿ ನಾನು ಇದರಲ್ಲಿ ಓಪನ್ ಮಾಡಿಬಿಟ್ಟು ನನ್ನ ಯಾವ ಫೈಲ್ STL ಸೇವ್ ಮಾಡಿದ್ನೋ ಅದನ್ನು ಇಂಪೋರ್ಟ್ ಮಾಡಿಕೊಂಡೆ.
ಸೊ ನಾನು ಝೂಮ್ ಔಟ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಕ್ಯೂಬ್ ಥರ ಕಾಣಿಸ್ತಿರ್ಬೋದಲ್ವಾ. ಸೊ ಬೇಸಿಕ್ಲಿ ಇದೆ ನಮ್ಮ 3D ಪ್ರಿಂಟರ್ಗೆ ಎಷ್ಟು ಜಾಗ ಸಿಗುತ್ತೆ ಪ್ರಿಂಟ್ ಮಾಡೋಕ್ಕೆ ಅಂತ. ಇದು ಬೇಸಿಕ್ಲಿ ಒಂದು 3 ಡೈಮೆನ್ಷನಲ್ಲಿ ಇದು. ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕರೆಕ್ಟಾಗೆ ಇದು ಎಲ್ಲೆಲ್ಲಿ ಕೂತ್ಕೋಬೇಕು, ಹೇಗೆ ಕೂತ್ಕೋಬೇಕು ಅದನ್ನೆಲ್ಲ ನಾನು ಕೂರಿಸ್ತೀನಿ. ಇದನ್ನು ಈ ಥರ ರೊಟೇಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಸೆಂಟ್ರಲ್ಲೇ ಬೇಕು ನನಗೆ. ಇವಾಗ ನೆಕ್ಸ್ಟ್ ಈ ಕಡೆ ಇನ್ಫಿಲ್ಲು ಅಂದರೆ ಅದು ಎಷ್ಟು ಡೆನ್ಸಿಟಿ ಇರಬೇಕು ಒಳಗಡೆ ಅದನ್ನೆಲ್ಲ ಇದು ಮಾಡಿಬಿಟ್ಟು ಇಲ್ಲಿ ಸ್ಲೈಸ್ ಅಂತ ಒತ್ತೀನಿ. ಸೊ ಸ್ಲೈಸ್ ಅಂತ ಒತ್ತಿದಾಗ ಅದು ಎಷ್ಟಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 6 hours 21 minutes ಅಂತ ತೋರಿಸ್ತಾ ಇದೆ. ಸೊ ಬನ್ನಿ ಇವಾಗ ಇದನ್ನು 3D ಪ್ರಿಂಟ್ ಮಾಡೋಣ. ನೋಡಿ ಇಲ್ಲಿ ಸ್ಯಾಟರ್ಡೇ ನೈಟ್ ಆಲ್ಮೋಸ್ಟ್ 6 hours ಪ್ರಿಂಟ್ ಆಗಿದೆ ಇವತ್ತು. ಮತ್ತು ಇವತ್ತು ಮಂಡೇ ಮಾರ್ನಿಂಗು ಕಂಪ್ಲೀಟ್ ಆಗಿದೆ, ಫುಲ್ ಪ್ರಿಂಟ್ ನೋಡ್ಬೋದು. ನೆಕ್ಸ್ಟ್ ಇವಾಗ ಇದನ್ನು ತೆಗೆದುಬಿಟ್ಟು ಹೆಲ್ಮೆಟ್ ಮೇಲೆ ಕರೆಕ್ಟಾಗಿ ಫಿಟ್ ಆಗ್ತಿದೆಯಾ, ಈ ಕಾಂಟೂರ್ ಎಲ್ಲ ಫುಲ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ 3D ಪ್ರಿಂಟಿಂಗ್ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ಏನು ಅಂದರೆ, ಸೊ ಬೇಸಿಕ್ಲಿ ಈ ಮೆಟೀರಿಯಲ್ ಇದೆಯಲ್ಲ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಬಯೋಡಿಗ್ರೇಡಬಲ್. ಅಂದರೆ ಈಕೋ ಫ್ರೆಂಡ್ಲಿ ಮೆಟೀರಿಯಲ್ ಇದು. ಈ ಶುಗರ್ ಕೇನ್ನ ಪ್ರೋಸೆಸ್ ಆದಮೇಲೆ ಶುಗರ್ ಫ್ಯಾಕ್ಟ್ರೀಸಲ್ಲಿ ಆ ಎಕ್ಸ್ಟ್ರಾ ಅದು ವೇಸ್ಟೇಜ್ ಇರುತ್ತಲ್ಲ, ಏನು ಶುಗರ್ ಫ್ಯಾಕ್ಟ್ರಿನಲ್ಲಿ ವೇಸ್ಟೇಜ್ ಬರುತ್ತೆ, ಆ ವೇಸ್ಟೇಜಿಂದ ಪ್ರಿಪೇರ್ ಮಾಡಿರೋ ಪ್ಲಾಸ್ಟಿಕ್ ಇದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ PLA ಅಂತ. ಓಕೆನಾ. ಇದ್ರ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ದಿಸ್ ಗ್ಲೋಸ್ ಇನ್ ಡಾರ್ಕ್. ಸೊ ನಾವು ಇದನ್ನು ಲೈಟ್ಗೆ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಬಿಟ್ಟು ಡಾರ್ಕ್ ತೊಗೊಂಡೋದ್ರೆ ಫುಲ್ ಕಂಪ್ಲೀಟ್ ಗ್ರೀನ್ ಆಗಿ ಗ್ಲೋ ಆಗುತ್ತೆ. ಸೊ ನೀವು ನೋಡಿರ್ಬೋದು ಎಷ್ಟೊಂದು ಟಾಯ್ಸ್ ಆ ಥರ ಗ್ಲೋ ಆ್ಯಂಡ್ ಡಾರ್ಕ್ ಇರುತ್ತೆ. ಆ್ಯಂಡ್ ಒಂಥರ ಸೀಲಿಂಗ್ ಮೇಲೆ ಅಂಟಿಸೋದಕ್ಕೋಸ್ಕರ ಚಿಕ್ಕ ಮಕ್ಳಿಗೋಸ್ಕರ ಎಲ್ಲ ಚೆನ್ನಾಗಿರುತ್ತೆ. ಸೊ ದಟ್ ಕೈಂಡ್ ಆಫ್ ಗ್ಲೋ ಆ್ಯಂಡ್ ಡಾರ್ಕ್ ಮೆಟೀರಿಯಲ್ ಇದು. ಸೊ ಇವಾಗ ಏನು ಅಂದರೆ ಇದರಲ್ಲಿ ನಾನು ಇದನ್ನು ಹೆಲ್ಮೆಟ್ ಮೇಲೆ ಹಾಕ್ಕೊಂಡ್ರೆ ಆ್ಯಸ್ ಟೈಮ್ ಪಾಸಸ್ ಬೈ, ಸಿನ್ಸ್ ದಿಸ್ ಇಸ್ ಅ ಬಯೋಡಿಗ್ರೇಡಬಲ್ ಮೆಟೀರಿಯಲ್, ಏನಾಗುತ್ತೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಡೆಟಿಯೋರಿಯೇಟಿಂಗ್. ಸೊ ಅವಾಗ ಏನಾಗುತ್ತೆ ಅಂದರೆ ದೇರ್ ಆರ್ ಚಾನ್ಸಸ್ ಆಫ್ ಇಟ್ ಮೇ ಫೇಲ್. ಸೊ ಏನಂದರೆ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಇದ್ರ ಮೇಲೆ ಒಂದು ಲೇಯರ್ ಆಫ್ ಅರಾಲ್ಡೈಟ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಅರಾಲ್ಡೈಟ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಡಿಟೀರಿಯರೇಟ್ ಆಗಲ್ಲ, ಅಂದರೆ ಡಿಸ್ಇಂಟಿಗ್ರೇಟ್ ಆಗಲ್ಲ ಆ್ಯಸ್ ಟೈಮ್ ಪಾಸಸ್ ಬೈ. ಇಟ್ ವಿಲ್ ಬಿಕಮ್ ಕಂಪ್ಲೀಟ್ಲಿ ವೆದರ್ ಪ್ರೂಫ್. ಸೊ ನಾನು ಇದನ್ನು ಮಳೆಯಲ್ಲಾದರೂ ತೊಗೊಂಡೋಗ್ಬೋದು, ಗಾಳಿ ಡಸ್ಟು, ಯಾಕಂದರೆ ನಾವು ಓಡಿಸ್ತಿರ್ತೀವಲ್ಲ, ಪೊಲ್ಯೂಷನ್ ಆಗ್ಬೋದು. ಸೊ ನಮ್ಮ ಎನ್ವೈರ್ನ್ಮೆಂಟಲ್ಲಿ ಏನಾದರೂ ಲೈಕ್ ಇದ್ದರೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಇದು ಕಂಪ್ಲೀಟ್ಲಿ ರಾಕ್ ಸಾಲಿಡ್ ಇದೆ. ಇವಾಗ ಇದನ್ನು ವೆದರ್ ಪ್ರೂಫ್ ಮಾಡಬೇಕು ಆ್ಯಂಡ್ ಎನ್ವೈರ್ನ್ಮೆಂಟ್ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ನಾನಿವಾಗ ಇದ್ರ ಮೇಲೆ ಒಂದು ಲೇಯರ್ ಆಫ್ ಅರಾಲ್ಡೈಟ್ ಹಾಕ್ತೀನಿ. ಸೊ ಅರಾಲ್ಡೈಟ್ ಈ ಸೈಡು ಮತ್ತು ಈ ಸೈಡ್ ಅಪ್ಲೈ ಆಗಿದೆ. ನೆಕ್ಸ್ಟ್ ಇವಾಗ ಇನ್ನೆರಡು ಸೈಡ್ ಅಪ್ಲೈ ಮಾಡೋಣ. ಸೊ ಬೇಸಿಕ್ಲಿ ಅರಾಲ್ಡೈಟ್ ಅಂದರೆ ಈ ಥರ ಒಂದು ರೆಸಿನ್ ಟ್ಯೂಬ್ ಇರುತ್ತೆ, ಇನ್ನೊಂದು ಈ ಥರ ಹಾರ್ಡ್ನರ್ ಟ್ಯೂಬ್ ಇರುತ್ತೆ. ನಿಮಗೆ ಜಾಸ್ತಿ ಒಟ್ಟಿಗೆ ಒಂದೇ ಸತಿ ಅಪ್ಲೈ ಮಾಡಬೇಕು ಅಂದರೆ ಎರಡನ್ನೂ ಫುಲ್ ಎಂಟಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಏನು ಅಂದರೆ ಇದು ಫಾಸ್ಟ್ ಡ್ರೈ ಇದು ತೊಗೊಂಡಿರೋದು ನಾನು. ಸೊ ಏನು ಅಂದರೆ ಸ್ವಲ್ಪ ಬೇಗ ಡ್ರೈ ಆಗೋಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ತೀನಿ. ಸೊ 2 ಸೈಡ್ ಇವಾಗ ಅಪ್ಲೈ ಮಾಡಿದ್ದೀನಿ. ಇನ್ನೆರಡು ಸೈಡು ಆಮೇಲೆ ಮಾಡೋಣ. ಯಾಕೆಂದರೆ ಆ್ಯಕ್ಚುಲಿ 3 ಸೈಡು ಮಾಡ್ಬೋದಿತ್ತು. ಏನಂದರೆ ಹಿಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಅರಾಲ್ಡೈಟ್ ಕೂಡ ಫಾಸ್ಟ್ ಡ್ರೈ ಇರೋದ್ರಿಂದ ಬೇಗ ಒಣಗೋಗುತ್ತೆ. ಸೊ ಅದಕ್ಕೆ ಏನು ಅಂದರೆ 2 ಸೈಡ್ ಅಪ್ಲೈ ಮಾಡಿದ್ದೀನಿ, ಇನ್ನು 2 ಸೈಡ್ ಬಾಕಿ ಇದೆ. ಅದು 1-2-3 hours ಆದಮೇಲೆ ಮತ್ತೆ ಅಪ್ಲೈ ಮಾಡ್ತೀನಿ. ಪ್ಲಸ್ ಇದು ಮಿಕ್ಸ್ ಮಾಡಿರೋ ಜಾಗನ ಕರೆಕ್ಟಾಗಿ ಇಡಿ. ಎಲ್ಲಾದರೂ ತುಳಿಯೋ ಜಾಗದಲ್ಲಿ ಅಥವಾ ಕೈ ಹಾಕೋ ಜಾಗದಲ್ಲಿ ಇಡಬೇಡಿ, ಯಾಕಂದರೆ ಕೈಗೆ ಕಾಲಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಬೇರೆ ಕಡೆ ಸೇಫ್ ಜಾಗದಲ್ಲಿ ಇಟ್ಟಿರಿ. ಸೊ ಬೇಸಿಕ್ಲಿ ಎಲ್ಲ ಪ್ರೋಸೆಸ್ ಕೂಡ ಮುಗೀತು. ಅರಾಲ್ಡೈಟ್ ಎಲ್ಲ ಕಡೆ ಅಪ್ಲೈ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಒಣಗಿದೆ. ಸೊ ನಾನು ಇದನ್ನು ಹೆಲ್ಮೆಟ್ ಮೇಲೆ ಇಟ್ಬಿಟ್ಟು ಚೆಕ್ ಮಾಡಿದೆ.
ಒಂದು ಮೈನರ್ ಇಶ್ಯೂ ಏನಂದರೆ ಇದು ಈ ಥರ ಫುಲ್ ಸಿ ಥರ ಕರು ಕಾಣಿಸ್ತಿದೆಯಲ್ಲ, ಸೊ ಬೇಸಿಕ್ಲಿ ಇದು ಇಲ್ಲಿವರೆಗೂ ಬಂದ್ಬಿಟ್ಟು ಒಂಚೂರು ಹಿಂಗೆ ಈ ಕಡೆ ಎಸ್ ಥರ ಬರಬೇಕಿತ್ತು. ಅವಾಗ ನಾನು ಕಂಪ್ಲೀಟ್ಲಿ ಹೆಲ್ಮೆಟ್ ಮೇಲೆ ಕೂತ್ಕೋತಿತ್ತು. ಇವಾಗ ಏನಂದರೆ ಇವಾಗಲೂ ಕೂತ್ಕೊಳ್ಳುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಒಂಚೂರು ಕೆಳಗಡೆ ಮಾತ್ರ ಒಂಚೂರು ಜಾಸ್ತಿ ಡಬಲ್ ಸೈಡೆಡ್ ಟೇಪ್ ಹಾಕಿದ್ರೆ ಕೂತ್ಕೊಳ್ಳುತ್ತೆ, ದಟ್ಸ್ ನಾಟ್ ಎನ್ ಇಶ್ಯೂ. ಬಟ್ ಏನಂದರೆ ಹೆಂಗೂ ಐ ಹ್ಯಾಡ್ ಅ ಸೆಕೆಂಡ್ ಆಪ್ಷನ್ ಅಲ್ವಾ, ಅಂದರೆ ನನ್ನ ಹತ್ರ ಇನ್ನೊಂದು ಮೆಥಡ್ ಇತ್ತು ಟ್ರೈ ಔಟ್ ಮಾಡೋಕ್ಕೆ. ಆ ಐಡಿಯಾನ ಟ್ರೈ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ ಅಂತ. ಸೊ ಇದನ್ನು ಕೂಡ ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಮೌಂಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಗಟ್ಟಿ ಇದೆ ನೋಡ್ಬೋದು. ಸೊ ಫುಲ್ ಗಟ್ಟಿ ಇದೆ, ಏನು ತೊಂದರೆ ಆಗಲ್ಲ ಇದ್ರ ಮೇಲೆ ಮೌಂಟ್ ಮಾಡಿದ್ರೆ. ಇಲ್ ಬಿ ರಾಕ್ ಸ್ಟಡಿ. ಬಟ್ ಹೆಂಗೋ ಇನ್ನೊಂದು ಆಪ್ಷನ್ ಇದೆಯಲ್ಲ, ಸೊ ಟ್ರೈ ಮಾಡೋಣ ಅದನ್ನ ಅಂತ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಆಸ್ ಪಾರ್ಟ್ 2 ರಿಲೀಸ್ ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಪ್ಲಸ್ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ಪಾರ್ಟ್ 2. ಆದಷ್ಟು ಬೇಗ ನನ್ನ ಚಾನಲಲ್ಲಿ ನಾನು ನೆಕ್ಸ್ಟ್ ಯಾವ ಮೆಥಡ್ ಯೂಸ್ ಮಾಡಿ ಇದೇ ಥರ ಒಂದು ಮೌಂಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ.